ತಾಲೂಕಿನ ಅರಹಳ್ಳಿ ಹೋಬಳಿಯ ಚೀಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಹಳ್ಳಿ ಭೂತನ ಕಾಲೋನಿ ಗ್ರಾಮದಲ್ಲಿ ನೂತನ ಕಾಂಕ್ರೀಟ್ ರಸ್ತೆ ಮಾಡಿಸಿಕೊಟ್ಟ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರಿಗೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು. ಬೊಮ್ಮನಹಳ್ಳಿ ಬೂಚನ ಕಾಲೋನಿಯಲ್ಲಿ ನೂತನವಾಗಿ ಕಾಂಕ್ರೀಟ್ ರಸ್ತೆ ಮಾಡಿಸಿಕೊಟ್ಟ ಶಾಸಕರಿಗೆ ಗ್ರಾಮಸ್ಥರ ವತಿಯಿಂದ ಅಭಿನಂದನೆ ತಿಳಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಶಾ ಶಿವು ಅವರು, ಹಲವಾರು ವರ್ಷಗಳಿಂದ ಗ್ರಾಮದ ರಸ್ತೆ ಮಣ್ಣು ರಸ್ತೆಯಾಗಿದ್ದು ಯಾವ ಜನಪ್ರತಿನಿಧಿಗಳು ನಮ್ಮ ಗ್ರಾಮದ ಕಡೆ ಗಮನ ಹರಿಸಲಿಲ್ಲ. ಶಾಸಕ ಹುಲ್ಲಳ್ಳಿ ಸುರೇಶ್ ತಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವುದಾಗಿ ಭರವಸೆ ಕೊಟ್ಟಿದ್ದು ಅದೇ ರೀತಿ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟಕರವಾಗಿತ್ತು. ಈ ರಸ್ತೆಯಲ್ಲಿ ಹಲವಾರು ವಾಹನಗಳು ಸಹ ಪ್ರತಿನಿತ್ಯ ಓಡಾಡುತ್ತಿದ್ದು, ರಸ್ತೆಯಲ್ಲಿ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು ಯಾರೂ ಸಹ ಗಮನ ಹರಿಸಿರಲಿಲ್ಲ. ಈ ಕಾಂಕ್ರೀಟ್ ರಸ್ತೆಯಿಂದ ನಮ್ಮ ಗ್ರಾಮಕ್ಕೆ ಹೊಸ ಕಳೆ ಬಂದಂತಾಗಿದೆ. ಹಾಗೂ ಕೊಗ್ಗೋಡು ಲಕ್ಷ್ಮೀ ನಾಗರಾಜ್ ಅವರು ಸಹ ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ ರಸ್ತೆ ಮಾಡಲು ಎಂದು ನಮ್ಮ ವರುಷ ವ್ಯಕ್ತಪಡಿಸಿದ್ರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಮಾತನಾಡಿ, ನಮ್ಮ ಚಿಕ್ಕನಹಳ್ಳಿ ಪಂಚಾಯಿತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಾಗಿದ್ದು, ಶಾಸಕರು ಹಲವಾರು ಕಾಮಗಾರಿಗಳನ್ನ ಪೂರೈಸಿದ್ದಾರೆ. ಶಾಸಕರ ಅನುದಾನದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ರಸ್ತೆ ನಿರ್ಮಾಣ ಮಾಡಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ನಾಗರಾಜ್, ಬಿಜೆಪಿ ಮುಖಂಡರು ರಾಮಪ್ಪ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಾಧಾಕಿರಣ್, ಶಿವಣ್ಣ, ಜಯಣ್ಣ, ರವಿ ಮುಂತಾದವರು ಹಾಜರಿದ್ದರು. ಕಾಲೋನಿ ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದ ರಸ್ತೆ ಕಾಮಗಾರಿ ಆಗಲಿದೆ. ತುಂಬ ಮನೆಗಳು ಕಡಿಮೆ ಇತ್ತು, ಆದರೆ ಕಾಮಗಾರಿಗಳಾಗಿರಲಿಲ್ಲ. ಶಾಸಕರ ಸುರೇಶ್ ಅನ್ನೋರು ಬಂದು ಇದನ್ನು ಅವ್ರ ಗಮನಕ್ಕೆ ತಂದಾಗ ಅವ್ರು ಮಾಡಿಕೊಟ್ಬಿಟ್ಟು ಇದನ್ನು ಮಾಡಿದ್ದಾರೆ. ಲಕ್ಷ್ಮಿ ಅವ್ರ ಕಡೆಯಿಂದ ನಾವು ತೀರ್ಥಹಳ್ಳಿ ಪಂಚಾಯಿತಿ ಅಧ್ಯಕ್ಷರು. ಆ ಭೂತನ ಕಾಲೋನಿಯಲ್ಲಿ ಅವಾಗಿಂದ ರೋಡು ಇದಾಗಿರಲಿಲ್ಲ. ಇದಕ್ಕೆ ಹೋಗೋರು ಗ್ರಾಮಸ್ಥರು ಲಕ್ಷ್ಮೀ ಮೇಡಮ್ನಿಂದ ನಮಗೆ ಒಂದು ರೋಡು ಕಡೆಯಿಂದ ರೋಡು ಸ್ಯಾಂಕ್ಷನ್ ಮಾಡಿಕೊಟ್ಟು ನಮ್ಮ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತ್ ಸೇರಿದ ಬೊಮ್ಮನಹಳ್ಳಿ ಭೂತನ ಕಾಲೋನಿಯಲ್ಲಿ ನಮ್ಮ ಹೊಸ ಶಾಸಕರಾದ ಎಮ್ ಎಲ್ ಎ ಸರ್ ಅವರು ಸುಮಾರು 10 ಲಕ್ಷ ರೂಪಾಯಿ ಅನುದಾನ, ಅವರ ಶಾಸಕರ ಅನುದಾನದ ಅಡಿಯಲ್ಲಿ 10 ಲಕ್ಷ ರೂಪಾಯಿ ದುಡ್ಡನ್ನು ಅನುದಾನ ಕೊಟ್ಟಿದ್ದಾರೆ. ಈಗ ಸುಮಾರು 195 ಮೀಟರ್ ರಸ್ತೆಯನ್ನು ಸಿಮೆಂಟ್ ಕಾಮಗಾರಿ ನಡೀತಾ ಇದೆ. ತುಂಬ ಉತ್ತಮವಾದ ಕಾಮಗಾರಿ ನಡೀತಾ ಇದೆ. ಈಗ ನಮ್ಮ ಕೋವೂರು ಗ್ರಾಮದ ಲಕ್ಷ್ಮಿ ಅವರು ಮೇಡಮ್ ಅವರು ಕಾಂಟ್ರಾಕ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಈಗ ಪಾಪ ಹೊಸ ಕಾಂಟ್ರಾಕ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ, ತುಂಬ ಕ್ವಾಲಿಟಿಯಾಗಿ ಒಳ್ಳೆ ವರ್ಕ್ ಮಾಡ್ತಾಯಿದ್ದಾರೆ. ಅದಕ್ಕೆ ತುಂಬ ಸಂತೋಷವನ್ನು ಪಡ್ತಾಯಿದ್ದೀವಿ. ಈಗ ಗ್ರಾಮಸ್ಥರು ಸಹ ಅದೇ ತುಂಬ ಖುಷಿಯಾಗಿದೆ, ಸಿಮೆಂಟ್ ರಸ್ತೆ ಆಗಿದೆ ಅಂತ ತುಂಬ ಖುಷಿಯಾಗಿದೆ. ಹಾಗಾಗಿ ಇದೇ ರೀತಿ ತುಂಬ ಇನ್ನು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅಂತ ಲಕ್ಷ್ಮೀ ಮೇಡಮ್ ಅವರಿಗೆ ಕಾಂಟ್ರಾಕ್ಟ್ ಮಾಡಿ ನಮ್ಮ ಪಂಚಾಯಿತಿಯಿಂದಲೂ ಕೆಲವು ಕಾಮಗಾರಿಗಳನ್ನ ಕೊಡ್ತೀವಿ ಮುಂದೆ. ಅದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ. ಅದಕ್ಕೆ ಶಾಸಕರು ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.